ನಮ್ಗೆ ಬಿಜೆಪಿನೇ ಗೆಲ್ಬೇಕು ಸರ್, ನಮ್ಗೆ ಮೋದಿನೇ ಬರಬೇಕು. ಏನಕ್ಕೆ ಮೋದಿ ಅವರೇ? ಇಲ್ಲ, ಅವ್ರಿಗೆ ಬಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ಸು ಇದು ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಅದಕ್ಕೋಸ್ಕರ ಅವ್ರದ್ದೇ ಇರಲಿ ಅಂತ. ಸೆಂಟ್ರಲ್ಲಿ ಮೋದಿನೇ ಇರಬೇಕು. ಗೆಲ್ಬೇಕು ಅಂತೀರಾ? ಇಲ್ಲ, ಇರಲಿ ಅವ್ರದ್ದು, ಬಟ್ ಆದ್ರೂ ಮೈನ್ ಇಂಪಾರ್ಟೆನ್ಸು ಇವ್ರದ್ದೇ ಇರಲಿ ಅಂತ, ಮೋದಿಯವರೇ ಬರಬೇಕು ಅಂತ. ಯಾವತ್ತಿದ್ರೂ ನಾವು ಮೋದಿಯವ್ರಿಗೆ ಸಪೋರ್ಟ್ ಮಾಡೋದು. ಇಲ್ಲ, ಅವ್ರು ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ಸು ಇದು ಎಲ್ಲ ಕೆಲವೊಂದೆಲ್ಲ ಆಗಿದೆ, ಒಳ್ಳೆ ಬದಲಾವಣೆ ಆಗಿದೆ, ಅದು ನನಗೆ ಕಂಟಿನ್ಯೂ ಆಗಲಿ ಅಂತ ಅಷ್ಟೇ. ನಿಮಗೆ ಅಷ್ಟೊಂದು ಭಾಗ್ಯಗಳನ್ನು ಕೊಟ್ಟಿದ್ರು, ಅದೆಲ್ಲ ಬೇಡ ಅಂತೀರಾ? ಬೇಡ ಬೇಡ ನಮ್ಗೆ ಬೇಡ. ಏನು ಬೇಡ ಅಂತ? ಏನು ಫ್ರೀ ಬಸ್ಸು ಬೇಡ, ದುಡ್ಡು ಬೇಡ, ಏನು ಬೇಡ. ನಮ್ಗೆ ಮೋದಿ ಬಂದ್ರೆ ಸಾಕು. ಇಲ್ಲ, ಏನು ಬೇಜಾರಾಗಲ್ಲ. ಅವ್ರು ದುಡ್ಕೊಂಡು ಅವ್ರು ತಿಂತಾರೆ ಬಿಡಿ ನಮ್ಗೆ ಸರ್. ಅಷ್ಟೇ ಸಾಕು. ನಮ್ಗೇನು ಬೇಜಾರಾಗಲ್ಲ, ಮೋದಿ ಬಂದ್ರೆ ಸಾಕು, ನಮ್ಗೆ ಅದೇ ಖುಷಿ. ಯಾವ ಭಾಗ್ಯಗಳು ಬೇಡ? ಯಾವ್ದು ಬೇಡ ನಮ್ಗೆ. ಅವ್ರು ಬರಬೇಕು, ಅವರಿಂದ ಇನ್ನೂ ಏನೇನು ಇಂಪ್ರೂವ್ಮೆಂಟ್ಸ್ ಎಲ್ಲ ಅವ್ರ ಪೆಂಡಿಂಗ್ ಇದೆಯಲ್ಲ ಅದೆಲ್ಲ ಫುಲ್ಫಿಲ್ ಆಗಬೇಕು, ಅದೇ ಬೇಕಾಗಿರೋದು ಸರ್, ಅಷ್ಟೇ. ನಾಳೆ ಬಿಜೆಪಿ ಗೆದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ನಮ್ಗೆ ಹಬ್ಬ. ಬಿಜೆಪಿ ಗೆದ್ರೆ ಅದು ಯಾವಾಗ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಿದೀವಿ ನಾವು. ನಾವು ಆಗಿದೆ. ರಿಸಲ್ಟ್ಗೆ ನಾವು ವೇಟಿಂಗ್ ಅಲ್ಲೇ ಇರೋದು ಸರ್. ಯಾವಾಗ ಫುಲ್ ಬರುತ್ತೆ, ಎಕ್ಸೈಟ್ಮೆಂಟ್ ಇದೆ, ಅವ್ರಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಬಿಜೆಪಿ ಯಾವಾಗ ಗೆಲ್ಲುತ್ತೆ? ತುಂಬಾ ಖುಷಿ. ಇನ್ನು ಬರುತ್ತೋ ಗ್ಯಾರಂಟಿ ಇಲ್ವಾ ನಮ್ಗೆ, ಆದ್ರೆ ಬರುತ್ತಾ ಬರಲ್ವಾ ಆದ್ರೂ ಖುಷಿ ನಮ್ಗೆ. ಯಾಕೆ ಕಾಂಗ್ರೆಸ್ ಬೇಡ ಅಂತ ಅನ್ಸುತ್ತೆ? ನಮ್ ಕಾಂಗ್ರೆಸ್ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ, ಅದಕ್ಕೆ ನಮ್ಗೆ ಮೋದಿ ಬಂದ್ರೆ ಅಂತ ಅಲ್ಲ, ಖುಷಿ ನಮ್ಗೆ. ಬಟ್ ಅಷ್ಟೊಂದು ಒಪಿನಿಯನ್ ಇಲ್ಲ. ಹಾ. ಹಾಗಾಗಿ ನಮಗೆ ಬಿ ಜೆ ಪಿನೇ ಬರಬೇಕು ಅಂತ ಇಷ್ಟ. ಏನಕ್ಕೆ? ಏನಕ್ಕೆ ಅಂದರೆ ಅವರು ಏನೊಂದು ಮಾಡಬೇಕಾದ್ರೂ ಒಳ್ಳೆ ರೀತಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಇದು ಎಲ್ಲ ಫ್ರೀ ಅಂತ ಕೊಟ್ಬಿಟ್ಟು ಜನಕ್ಕೆ ತುಂಬ ಅನ್ಯಾಯ ಆಗ್ತಾ ಇದೆ. ಅದರಿಂದ ಬಿ ಜೆ ಪಿ ಬಂದ್ರೇ ಒಳ್ಳೆಯದು, ನಮಗೆ ಮೋದಿ ಬರಬೇಕು ಅಂತ ಗೆದ್ರೆ ಆಗುತ್ತೆ ಸರ್. ಬದಲಾವಣೆ ಆಗ್ಬೇಕು. ಆಗುತ್ತೆ. ಯಾವ್ದು free ಬೇಡ ಅನ್ನೋದು? ಬೇಡ, ಫ್ರೀ ಬೇಡ ನಮಗೆ. ಬಿ ಜೆ ಪಿ ಬಂದ್ರೇ ನಮಗೆ ಒಳ್ಳೆಯದು ಅಂತ, ಒಳ್ಳೆದಾಗುತ್ತೆ. ಒಳ್ಳೇದಾಗುತ್ತೆ. ಖುಷಿ ಆಗ್ತಾ ಇದೆ ಸರ್, ಗೆಲ್ಬೇಕು. ಮೋದಿ ಬರಲೇಬೇಕು ಅಂತ ಖುಷಿ ಆಗ್ತಾ ಇದೆ. ಅಕಸ್ಮಾತ್ ನಾಳೆ ಗೆದ್ರೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಇವತ್ತಿನವರೆಗೂ ಮತ ಎಣಿಕೆಯಲ್ಲಿ ನೋಡಿದ್ರೆ ಬಿಜೆಪಿನೇ ಮೇಲ್ಗಡೆ ಇದೆ, ಹೌದು ಲೀಡಲ್ಲಿ ಇದ್ದಾರೆ. ಸೊ ಹೌದು. ನಿಮ್ಗೆ ಏನಾಗುತ್ತೆ? ಹೌದು, ಖುಷಿ ಆಗುತ್ತೆ ಒಂದು ಕಡೆ. ಯಾಕಂದರೆ ನಮ್ಮ ದೇಶನ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಮೋದಿಯವರು. ಅಂಥ ಲೀಡರ್ ನಮ್ಮ ರಾಷ್ಟ್ರಕ್ಕೆ ಬೇಕು. ಇಡೀ ಜಗತ್ತೇ ತಿರುಗಿ ನೋಡುವಂಥ ಕೆಲಸಗಳೆಲ್ಲ ಮಾಡಿದ್ದಾರೆ, ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ. ಅದು ಕೆಲವೊಂದು ಜನಕ್ಕೆ ಇಷ್ಟ ಆಗ್ತಾ ಇಲ್ಲ, ಬಟ್ ನಮಗಂತೂ ಇಷ್ಟ ಆಗಿದೆ. ಅವ್ರ ಥರ ವ್ಯಕ್ತಿ ಇರಬೇಕು. ಇನ್ನೂ 10 ವರ್ಷ ಆದರೂ ಕೂಡ ಮೋದಿಯವರೇ ಬರಬೇಕು. ಅವರಿದ್ರೇ ನಮ್ಮ ರಾಷ್ಟ್ರ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಇಡೀ ಜಗತ್ತು ಕೂಡ ನಮಗೆ ನೋಡುತ್ತೆ, ಇಡೀ ನಮ್ಮ ಭಾರತನೇ ನೋಡುತ್ತೆ. ಆ ಥರ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು 5 ವರ್ಷದಲ್ಲಿ ಅವರು ಮತ್ತೆ ಇವಾಗ ಏನು ಕೆಲಸಗಳು ಮಾಡಿದ್ದಾರೆ 10 ವರ್ಷದಿಂದ ಅದರ 10ರಷ್ಟು ಕೆಲಸಗಳು ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಅದ್ರಿಗೋಸ್ಕರ ನಾವು ಬಿ ಜೆ ಪಿಯಲ್ಲಿ ಮೋದಿಯವ್ರಿಗೋಸ್ಕರ ಮಾತ್ರ ನಾವು ಮೋದಿಯವ್ರಿಗೆ ಮಾತ್ರ ವೋಟ್ ಕೊಡೋದು. ಇವ್ರು ಸುಮ್ಮನೆ ಜನಗಳಿಗೆ ಮೋಸ ಮಾಡೋಕೆ ನೋಡ್ತಾ ಇದ್ದಾರೆ. ಈಗ ಜನಗಳಿಗೆಲ್ಲ ತಿಳುವಳಿಕೆಗಳಿದೆ, ಎಲ್ರಿಗೂ ಅರ್ಥ ಆಗುತ್ತೆ ಇವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಈ ಸತೆ ಪೂರ್ತಿ ಬಿ ಜೆ ಪಿನೇ ಬರೋದು. 25-26 ಸ್ಥಾನ ಈ ಸತೆ ನಾಳೆ ಗ್ಯಾರಂಟಿ ಬಂದೇ ಬರುತ್ತೆ. ನಿಮ್ಗೆ ಎಷ್ಟು ಖುಷಿ ಇದೆ ಬಿಜೆಪಿ ಅಧಿಕಾರಕ್ಕೆ ಬರ್ತಿಲ್ಲ? ನಿಮ್ಗೆ ಎಷ್ಟು ಖುಷಿ ಇದೆ? ನಮಗೆ ಮುಂಚೆಯಿಂದನೇ ಖುಷಿ ಇದೆ. ನಾವು ಪಕ್ಕಾ ಹಿಂದುತ್ವದವರು ನಾವು. ಹೀಗಾಗಿ ಮುಸಲ್ಮಾನರು ಕೂಡ ಅವರು ಹಿಂದುತ್ವದವರೇ, ಬಟ್ ನಾವು ಅವ್ರಿಗೆ ಯಾರಿಗೂ ದ್ವೇಷಿಸಲ್ಲ. ನಾವು ನಮ್ಮ ಹಿಂದೂ ರಾಷ್ಟ್ರ, ಹಿಂದೂ ಆಳ್ವಿಕೆನ ನಾವು ನೋಡಬೇಕು ಅಷ್ಟೇ. ಕಾಂಗ್ರೆಸ್ ಇಲ್ಲಿ ಬರಬಾರ್ದು ಅಂತ ಅನ್ಸುತ್ತೆ. ಹಾಂ, ಕಾಂಗ್ರೆಸ್ ಯಾಕೆ ಗೆಲ್ಲಬಾರ್ದು ಅಂತ? ಅವರು ಅದೇ ಜಾತಿ ಭೇದ ಅವರೇ ಮಾಡೋದು, ಬಿ ಜೆ ಪಿದವರಲ್ಲ, ಅವರೇ ಮಾಡೋದು. ಪಕ್ಕ ಓಟ್ಗೋಸ್ಕರ ಮಾತ್ರ ಮುಸ್ಲಿಮ್ಸ್ಗೆ ಅವರು ಎಲ್ಲ ಅಧಿಕಾರನ ಇದು ಕೊಡ್ತಾರೆ, ಫೆಸಿಲಿಟೀಸ್ ಕೊಡ್ತಾರೆ. ಅದೇ ನಮ್ಮ ಹಿಂದೂಗಳಿಗೆ ಕೊಡಲ್ಲ. ಯಾಕೆ ಹೇಳಿ? ಓಟ್ ಬರೋಲ್ಲ ಅಂತ ಹೇಳ್ಬಿಟ್ಟು. ಹಿಂದುತ್ವ ಓಟ್ ಎಲ್ಲ ಬಿ ಜೆ ಪಿಗೆ ಹೋಗೋದಾರದ್ದು ಅವ್ರಿಗೆ ಗೊತ್ತಿದೆ. ಹೀಗಾಗಿ ಮುಸ್ಲಿಮ್ಸ್ಗೆ ಮಾತ್ರ, SC STಗಳಿಗೆ ಮಾತ್ರ ಅವರು ಫೆಸಿಲಿಟೀಸ್ ಕೊಡೋದು. ಅದೇನಕ್ಕೆ ಆ ಥರ ಮಾಡಬೇಕು? ಅವ್ರಿಗೇನು ಗೊತ್ತಿಲ್ವಾ? ಅವ್ರಿಗೂ ಗೊತ್ತಿದೆ ಇವ್ರು ಓಟ್ಗೋಸ್ಕರ ನಮಗೆ ಬಳಸ್ಕೊತಾ ಇದ್ದಾರೆ ಕಾಂಗ್ರೆಸ್ದವರು ಅಂತ. ಮುಸ್ಲಿಮ್ಸ್ಗೂ ಗೊತ್ತಿದೆ. ಇಷ್ಟೆಲ್ಲ ಆದ್ರೂ ಬಿಜೆಪಿನ ಲೀಡರ್ ಇದೆಯಲ್ಲ, ಹೆಂಗಿದೆ? ಲೀಡ್ ಇರಲೇಬೇಕ್ರಿ. 84% ನಮ್ಮ ಇಂಡಿಯಾದಲ್ಲಿ ಇರೋದೇ ನಮ್ಮ ಇಂಡಿಯನ್ಸು ಅಲ್ವಾ? 84%, 14% ಮಾತ್ರ ಅವ್ರದ್ದಿದೆ. ಅದರಲ್ಲಿ 1-2 ಓಟ್ಗಳು ಅವ್ರ ಕಡೆಯಿಂದ ಹಾಕ್ಸ್ಕೊತಾರೆ ಅಷ್ಟೇ. ಬೇರೆ ದೇಶಕ್ಕೆ ಕೂಡ ಹೋದರೂ ಕೂಡ ಅವ್ರಿಗೆ ಕರ್ಸ್ಕೊಂಡ್ಬಿಟ್ಟು ಓಟ್ ಹಾಕ್ಸ್ಕೊತಾ ಇದ್ದಾರೆ. ಅರ್ಥ ಆಯ್ತಾ? ಈ ಸತಿ ಪಕ್ಕ ಬರೋದು ಮೋದಿನೇ. ಯಾಕಂದರೆ ಅವರು ಎಲ್ಲ ಮಾಡೋದು ದೇವರು ಅದು ಇದು ನೋಡಿದರೆ ಅವ್ರಿಗೆ ಏನು ಬೇಕಾಗಿಲ್ಲ ಲೈಫಲ್ಲಿ. ಅದು ಎಲ್ರಿಗೂ ಕೂಡ ಗೊತ್ತಿದೆ. ಅವ್ರು ಯಾವ ಸಂಸಾರನ ಇಲ್ಲ, ಯಾವ ಮಕ್ಕಳು ಇಲ್ಲ, ಯಾರೂ ಇಲ್ಲ ಅಲ್ವಾ? ಅದು ನಿಮ್ಮಗಳಿಗೂ ಗೊತ್ತಿದೆ, ಎಜುಕೇಟೆಡ್ ಕೂಡ. ಈ ಸತಿ ಎಜುಕೇಟೆಡ್ ವೋಟ್ಸ್ ಕೂಡ ತುಂಬ ಅವರಿಗೆ ಬಂದ್ಬಿಟ್ಟಿದೆ. ಮೋದಿ ನೋಡಿ, ಇವತ್ತು ಈ ದೇಶ ಇಷ್ಟು ಸುರಕ್ಷಿತವಾಗಿದೆ ಅಂದರೆ ಮತ್ತೊಮ್ಮೆ ಮೋದಿ ಅಂದರೆ ಮೋದಿಜಿಯವರಿಂದ ಹಿಂದೂ ರಾಷ್ಟ್ರ ಮಾಡಲು ಸದಾ ಪ್ರಯತ್ನ ಮಾಡಿದರೆ ಹಾಗೂ ಬಡವರಿಗೆ ಎಲ್ರಿಗೂ ಸಹ
ಒಳ್ಳೇದು ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದೀನಿ. 100ಕ್ಕೆ 200% ನರೇಂದ್ರ ಮೋದಿಯವರೇ ಪುನರಾಯ್ಕೆ ಆಯ್ತಾರೆ. ಯಾಕಂದರೆ ನೋಡಿ, ಇಂಡಿಯಾ ಅನ್ನೋ ಕಮಿಟಿ ಮಾಡಿಕೊಂಡು ಅವರು ಒಂದೊಂದು ಪಕ್ಷದಿಂದ ಒಬ್ಬೊಬ್ಬ ಪ್ರಧಾನಿ ಅಭ್ಯರ್ಥಿ ಇದ್ದಾರೆ. ಆದರೆ ಈ ಭಾರತೀಯ ಜನತಾ ಪಾರ್ಟಿಯ ಪಕ್ಷದಲ್ಲಿ ಒಬ್ಬರೇ ಪ್ರಧಾನಿ ನರೇಂದ್ರ ಮೋದಿ. ಆ ಮಹಾಪುರುಷ ಮತ್ತೆ ಪುನರಾಯ್ಕೆ ಆಯ್ತಾರೆ ಅಂತ ತಿಳಿಸ್ತಾ ಇದ್ದೀನಿ. ಎಷ್ಟು ಖುಷಿ ಆಗುತ್ತೆ ಬಿಜೆಪಿಗೆ? ಹಾಂ, ಖುಷಿ ಎಷ್ಟಾಗುತ್ತೆ ಬಿಜೆಪಿಗೆ ಇದ್ರೆ? ತುಂಬ ತುಂಬ ತುಂಬ. ಯಾಕಂದರೆ ಅವರು ಗೆದ್ದೇ ಗೆಲ್ತಾರೆ. ಇನ್ನೂ 10 ವರ್ಷ 20 ವರ್ಷ ಅವರೇ ಮತ್ತೆ ಪ್ರಧಾನಿ ಆಗ್ತಾರೆ. ಬೆಂಗಳೂರು ಸಿಟಿಗೇನು ಅಷ್ಟೊಂದೇನು ಕೊಡುಗೆಗಳು ಕೊಟ್ಟಿಲ್ಲ ಕಾಂಗ್ರೆಸ್ ಗೌರ್ಮೆಂಟು. ಅದರಿಂದ BJPನೇ ಪುನರಾಯ್ಕೆ ಆಯ್ತದೆ. ನಮ್ಮ ಈ ದೇಶದ ಪ್ರಧಾನಿ ಆಯ್ಕೆ ಆಗಿದ ತಕ್ಷಣವೇ ಎಲ್ಲ ಏನು ಕಡು ಬಡವರಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. BJPನೇ ಬರುತ್ತೆ ಸರ್ ಸರ್. ಓಕೆ. ನಮಗೆ ತುಂಬ ಖುಷಿ ಇದೆ. ಯಾಕಂದರೆ ಕಾಂಗ್ರೆಸ್ ನಮ್ಮ ದೇಶಕ್ಕೆ ಒಳ್ಳೆ ಪ್ರಧಾನಿ ಬೇಕು. ಹಾಗಾಗಿ ಅಡ್ಮಿನಿಸ್ಟ್ರೇಟಿವ್ ಚೆನ್ನಾಗಿರಬೇಕು. ಹಾಗಾಗಿ ಮೋದಿನೇ ಬೇಕು ನಮಗೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಯೋಜನೆಗಳೆಲ್ಲ ಕೊಟ್ಟಿದ್ರು ಸರ್. ಯೋಜನೆಗಳು ಕೊಟ್ಟಿದ್ರೆ ಏನು ಮಾಡಿದ್ದಾರೆ ಅಂದರೆ, ಒಂದು ಕಡೆಯಿಂದ ಕೊಟ್ಟು ಒಂದು ಕಡೆಯಿಂದ ಕಿತ್ಕೋತಾ ಇದ್ದಾರೆ. ಅದೇನಕ್ಕೂ ಪ್ರಯೋಜನ ಇಲ್ಲ. ಮಾಡಿದರೆ ಯಾವುದಕ್ಕೆ ಮಾಡಬೇಕು, ಸ್ಕೂಲು, ಹಾಸ್ಪಿಟ್ಲು ಇಂಥದಕ್ಕೆ ಮಾಡಿದರೆ ಬಡವ್ರಿಗೆ ಹೆಲ್ಪ್ ಆಗುತ್ತೆ. ಅದಾದ ಬಿಟ್ಬಿಟ್ಟು ನೀವು ಒಂದು ಕಡೆಯಿಂದ ಕಿತ್ಕೊಂಡು ಒಂದು ಕಡೆಯಿಂದ ಕೊಟ್ಟರೆ ಪ್ರಯೋಜನ ಏನು ಬಂತು? ಜನಗಳು ಅದು ಬೇಡ ಅಂತಾರೆ ಸರ್. ಜನಗಳಿಗೆ ಇಷ್ಟ ಇಲ್ಲ ಅದು. ಅದಕ್ಕೋಸ್ಕರ BJPಯವರೇ ಬರಬೇಕು. ಅಂದ್ರೆ ಸೆಂಟ್ರಲ್ ಕಾಂಗ್ರೆಸ್ ಗೆದ್ರೆ ಒಂದಷ್ಟು ಯೋಜನೆಗಳು ಮಾಡಿದ್ರು ಸರ್. ಮಾಡಿದ್ದಾರೆ ಸರ್. ಆದರೆ ಅದು ಎಲ್ಲಿಂದ ತರಕಾಗುತ್ತೆ ಸರ್? ಈಗ ಅವ್ರ ಯೋಜನೆ ನಾವು ಬೇಕಾದ್ರೆ ನಾನು ಹೇಳ್ಬೋದು, ನಾನು ಆಶ್ವಾಸನೆ ಬೇಕಾದಷ್ಟು ಕೊಡ್ಬೋದು, ನಾನು ಅದು ಕೊಡ್ತೀನಿ, ನಾನು ಇದು ಕೊಡ್ತೀನಿ ಅಂತ ಗೆಲ್ಲೋವರೆಗೂ. ಗೆದ್ದ ಮೇಲೆ ಅದನ್ನು ಅರೇಂಜ್ ಮಾಡಬೇಕಲ್ವ? ಅರೇಂಜ್ ಮಾಡೋದಕ್ಕೆ ಫಂಡ್ ಬೇಕಲ್ವ? ಫಂಡ್ ಎಲ್ಲಿಂದ ತರ್ತಾರೆ? ಇವಾಗ ಇವ್ರು ಮಾತ್ರ ಬಸ್ ಫ್ರೀ, ಹೆಣ್ಮಕ್ಳಿಗೆ 2000 ಫ್ರೀ, ಅದು ಫ್ರೀ ಇದು ಫ್ರೀ ಅಂತ ಎಲ್ಲ ಫ್ರೀ ಬಿಟ್ಬಿಟ್ರು. ಈಗೇನು ಮಾಡ್ತಾ ಇದ್ದಾರೆ? ನಮ್ಮ ಹತ್ರ ಕಿತ್ಕೋತಾರೆ, ಅಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಂದಕ್ಕೂ ಈಗ ಒಂದು ಅಗ್ರಿಮೆಂಟ್ ತೊಗೊಳ್ಳಿ, ಒಂದು ಮನೆದು ಬಾಂಡ್ ಪೇಪರ್ ತೊಗೊಳ್ಳಿ, ಪ್ರತಿಯೊಂದಕ್ಕೂ 200 ರೂಪಾಯಿ ಇದ್ದಿದ್ದು 550 ರೂಪಾಯಿ ಮಾಡಿದ್ದಾರೆ. ಈಗ ಎಲ್ಲಿಂದ ಎಲ್ಲಿಗೆ? ಅದಕ್ಕೆ ಜನರು ಈಗ ಬಿಜೆಪಿನ ಆಯ್ಕೆ ಮಾಡಿ. ಹೌದು ಅದೇ ಸ್ಟೇಟಲ್ಲಿ ಒಂದು ಸೆಂಟ್ರಲ್ ಒಂದು ಸರ್, ತೊಂದರೆ ಇಲ್ಲ. ಅದು ಯಾವಾಗಲೂ ನಮ್ಮ ಕರ್ನಾಟಕದಲ್ಲಿ ಇದು ಬಂದ್ಬಿಟ್ಟಿದೆ ಮಾಮೂಲಿ. ಇವತ್ತು ಅಷ್ಟೇನಲ್ಲ, ಅಲ್ಲೊಂದು ಸರ್ಕಾರ ಇರುತ್ತೆ, ಇಲ್ಲೊಂದು ಸರ್ಕಾರ ಇರ್ತದೆ. ಯಾವತ್ತೂ 2 ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಬಂದೇ ಇಲ್ಲ. ರೇರ್. ಹಂಗಾಗಿ ಈ ಸಾರಿ BJPನೇ ಗ್ಯಾರಂಟಿ. ಮೈತ್ರಿ ಮಾಡ್ಕೊಂಡು ಒಳ್ಳೇದೇ, ಬಟ್ BJP ಬರೋದು ಬೆಸ್ಟ್. ಏನಿಲ್ಲ ಸರ್, BJPನೇ ನಮಗೆ ಅಂತ ಗ್ಯಾರಂಟಿ ಇದೆ. ಆಯಿತಾ? ಯಾಕೆ ಅಂತಂದರೆ ಅವರು ತುಂಬ ಮಾಡಿದ್ದಾರೆ ಅಲ್ಲ BJPಯವರು. ನಮ್ಮ ಕಾಂಗ್ರೆಸ್ನಲ್ಲಿ ಅಂಥ ಯಾರು ವ್ಯಕ್ತಿಗಳಿಲ್ಲ. ಆಯಿತಾ? ಅಂಥ ಕ್ಯಾಂಡಿಡೇಟ್ ಯಾರೂ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದ BJPನೇ ಬೇಕು. ಹೌದು. ಕಾಂಗ್ರೆಸ್ ಒಂದಷ್ಟು ಭಾಗ್ಯಗಳು ವರ್ಕ್ ಆಗಿಲ್ಲ ಅಂತಾರೆ. ಏನು ವರ್ಕ್ ಆಗಿದೆ? ಎಲ್ಲ ಆಟ ಹೊಟ್ಟೆ ನೋಡಿದ್ದಾರೆ ಅವ್ರು ಭಾಗ್ಯಗಳು ಕೊಟ್ಟಿರೋದು ಅಲ್ವಾ? ಬಸ್ ಫ್ರೀ ಅಂತ ಬಿಟ್ಟರು, ನಮ್ಮ ಆಟೋದಲ್ಲಿ ಯಾರು ಅಂತಲ್ಲ, ನಮ್ಮ ಹೊಟ್ಟೆ ನೋಡಿತಾರೆ ಅಷ್ಟೇ. ಕಾಂಗ್ರೆಸ್ ಬದಲಾವಣೆ ಆಗುತ್ತೆ ಬಿಜೆಪಿ ಬಂದಿದೆ. ಆಗುತ್ತೆ ಸರ್, ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ಓ 100%. ಏನು ಬದಲಾವಣೆ ಆಗ್ಬೇಕು? ಎಲ್ಲಿ ಇದೆಲ್ಲ ಕ್ಯಾನ್ಸಲ್ ಆಗೋಗ್ಬಿಡ್ತದೆ. ಈಗ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಎಲ್ಲ ಕಿತ್ತು ಬಿಸಾಕ್ಬಿಡ್ತಾರೆ. ಇವ್ರ ಕೈಲಿ ಆಗಲ್ಲ. ಗೊತ್ತಾಯ್ತಾ? ಈಗಲೇ 1000 ಕೋಟಿ ಸಾಲದಲ್ಲಿ ಕೂತಿದ್ದಾರೆ. ಅರ್ಥ ಆಯ್ತಾ? ಹಂಗೆ ಮಾಡಿ ತಮಿಳ್ ಸರ್ಕಾರನೂ ಹಂಗಾಯ್ತು. ಲಾಸ್ಟ್ಗೆ ಏನು ಮಾಡಿದ್ರು? ಎಲ್ಲ ಹೋಯ್ತು. ಈಗ ಯಾವುದೋ ಒಂದು ಬಸ್ ಮಾತ್ರ ಫ್ರೀ ತಮಿಳ್ನಾಡಲ್ಲಿ. ಹಂಗೆ ಇದು ಸೇಮ್ ಚೇಂಜ್ ಆಗುತ್ತೆ ಸರ್. 100% ಚೇಂಜ್ ಆಗುತ್ತೆ. ಖುಷಿ ಇದೆ. ಖುಷಿ ಇದೆ. ಯಾಕೆಂದರೆ ನಮಗೆ ಭಾಳ ವರ್ಷ ಕೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಎಲ್ಲ ಪ್ರೈವೇಟ್ ಬಸ್ಗಳು ತಗೊಳ್ಳಿ ಅಲ್ವಾ? ಪ್ರೈವೇಟ್ ಬಸ್ಸಲ್ಲಿ ಒಬ್ಬರೇನಾದ್ರು ಹೆಂಗೆ ಸತ್ತುತ್ತಾರ ಅಲ್ವಾ? ಅವರು ವರ್ಷಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಟಬೇಕು, ಮಾಡಲ್ಲ. ಎಲ್ಲ ಹೊಟ್ಟೆ ನೋಡ್ಬಿಟ್ಟಿದ್ದಾರೆ. ತುಂಬ ಜನಕ್ಕೆ ಪ್ರಾಬ್ಲಮ್, ಅದಂತೂ ಹೇಳ್ಬಲ್ಲ ನಾನು. ಆಯಿತಾ? ಆದ್ದರಿಂದ 100% ಸರ್ಕಾರ ಗ್ಯಾರಂಟಿ. ಸರ್, ಇವತ್ತಿನ ಕೌಂಟಿಂಗು ನೋಡಿದ್ರೆ BJPಯವರೇ ಮುಂದೆ ಇದ್ದಾರೆ ಅಂತ ಜನಗಳ ಅಭಿಪ್ರಾಯ. ನಾವು ಮಾತಾಡೋವಾಗ, ಕಾಫಿ ಕುಡಿಯೋವಾಗ ಎಲ್ಲ ಕೇಳ್ತೀವಲ್ಲ, ಅಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ಲು, ಕ್ರಿಕೆಟ್ ಆಡೋರು ಎಲ್ಲರೂ ಒಪಿನಿಯನ್ ಕೇಳಿದ್ರೆ 90 ಭಾಗ BJPಯವರೇ, ಸೆಂಟ್ರಲಲ್ಲಿ BJPಯವರೇ ಬರ್ತಾರೆ ಅಂತ ಗೆಲ್ತಾರೆ. ನಮಗೆ ಮೋದಿಯವರ ನಾಯಕತ್ವದಲ್ಲಿ ನಂಬಿಕೆ ಇದೆ. ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ, ಕೆಲಸಗಳು ನಡೀತಾ ಇದೆ. ಆದ್ದರಿಂದ
ಖುಷಿ ಅನ್ಸುತ್ತೆ. ಖುಷಿ ಅನ್ಸುತ್ತೆ. ಕಾಂಗ್ರೆಸ್ ಅಂದ್ರೆ ಇವಾಗ ಗೆಲ್ಲೋ ಸಾಧ್ಯತೆ ತುಂಬ ಕಮ್ಮಿ ಆಗ್ತಿದೆ. ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಪಬ್ಲಿಕ್ ಒಪಿನಿಯನ್ನು, ಬಟ್ ಅವರು ಯೋಜನೆಗಳನ್ನ ಫ್ರೀ ಯೋಜನೆಗಳನ್ನ ಅನೌನ್ಸ್ ಮಾಡಿ ಜನಗಳಿಗೆ ಒಂದು ಸ್ಟೇಟಿಗೆ ಒಂದು ಗೌರ್ಮೆಂಟ್ ಇರಬೇಕು, ಸೆಂಟ್ರಲ್ಗೆ ಒಂದು ಸಾಲಿಡ್ ಆಗಿರುವಂಥ ಫೌಂಡೇಶನ್ ಇರಬೇಕು ಅಂತ ಜನಗಳ ಒಂದು ಒಪಿನಿಯನ್ನು ನೋಡಿದರೆ ನಾವು ಸಿಟಿಯಲ್ಲಿರೋರಿಗೆ ನಮ್ಮ ಅಭಿಪ್ರಾಯದ ಪ್ರಕಾರ ಬಿ ಜೆ ಪಿಯವರು MP ಎಲೆಕ್ಷನ್ ರಿಸಲ್ಟ್ಗೆ ಅವರೇ ಬರ್ತಾರೆ ಅನ್ನೋ ಒಂದು ಅವರು ಸ್ಟೇಟಲ್ಲಿ ಸೆಂಟ್ರಲ್ ಬೇರೆ ಬೇರೆ ಸರ್ಕಾರ ಇದ್ರೆ ಸರಿ ಹೋಗುತ್ತೆ ಅನ್ನೋದು. ಖಂಡಿತ ಅದ ಸ್ಟೇಟಲ್ಲಿ ಬೇರೆ ಇರಬೇಕು, ಸೆಂಟ್ರಲಲ್ಲಿ ಬೇರೆ ಇರಬೇಕು. ಎರಡೂ ಒಂದೇ ಬಂತು ಅಂದರೆ ನೋಡಿದ್ದೀವಿ. ಅದರಿಂದ ಆಪೋಸಿಟ್ ಆಗಿದ್ರೇ ಒಳ್ಳೆಯದು ಅಂತ. ಅಂದ್ರೆ ಕಾಂಗ್ರೆಸ್ ಅವರು ಒಂದಷ್ಟು ಬಾಗಿಗಳು ಕೊಟ್ಟರು, ಯಾರು ವರ್ಕ್ ಆಗಿಲ್ಲ ಅಂತೀರಾ ಕರ್ನಾಟಕದಲ್ಲಿ, ಅಂದ್ರೆ ಇಂಡಿಯಾಗೆ? ಅವರು ಅನೌನ್ಸ್ ಮಾಡಿರೋದನ್ನ ಜನಗಳು ಥ್ರೂಔಟ್ ಇಂಡಿಯಲ್ಲಿ ಅದನ್ನು ನಂಬೋದು ಅದು ಸ್ವಲ್ಪ ಡೌಟಲ್ಲೇ ಇದೆ ಸರ್. ನಮ್ಮ ಕರ್ನಾಟಕದಲ್ಲಿ ಏನೋ ಮಾಡಿದ್ದಾರೆ, ಜನಗಳಿಗೆ ಒಳ್ಳೆಯದಾಗಿದೆ. ಬಟ್ ವಿಧಾನಸಭಾ ಎಲೆಕ್ಷನ್ ಬೇರೆ, MP ಎಲೆಕ್ಷನ್ ಬೇರೆ ಇರೋದ್ರಿಂದ ಅದನ್ನು ಇದಕ್ಕೆ ಕೌಂಟ್ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಒಂದು 28 ಮತ್ತೆ ಒಂದಷ್ಟು ಯೋಜನೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ನಂಬಿಲ್ಲ ಅಂತಿದೆ ಜನಗಳು ನಂಬಿಲ್ಲ ಅಂತಲ್ಲ, ನೋಡೋಣ ಅಂತ ಇದ್ದಾರೆ. ಬಟ್ ಆ್ಯಸ್ ಎ ನಮ್ಮ ಅಭಿಪ್ರಾಯದ ಪ್ರಕಾರ ಅದು ಇನ್ನೂ ಇಂಪ್ಲಿಮೆಂಟ್ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ.